ಎಣ್ಣೆ ಕಾದೈತಿ ಹಾಕಾಕ್ತೇನೆ ನೋಡಿರಿ. ಗಾಳಿ ಎಷ್ಟು ಪರ್ಫೆಕ್ಟ್ ಕೂತಾವೆ. ಹಿಂಗೆ ಮಾಡಿದ್ರೂ ಇದಾಗ್ತಿಲ್ಲ, ಮುರಿಯಾಕತ್ತಿಲ್ಲ. ಆಮೇಲೆ ಇವನ್ನ ಎಕ್ಸಾಕ್ಟ್ ಈಗ ಯಾವ ಶೇಪ್ ಒಳಗೆ ಇಟ್ಟಿನಲ್ಲ ಇದೇ ಥರ ಇದಾಗ್ತಾವೆ. ಕರೆದ್ಮೇಲೂ ಮುರಿಯಂಗಿಲ್ಲ. ಭಾರಿ ಪರ್ಫೆಕ್ಟ್. ನಾನು ಭಾಳ ವೆರೈಟಿ ಆಫ್ ಚಕ್ಲಿ ಟ್ರೈ ಮಾಡಿದೆ. ಎಷ್ಟೋ ಸತಿ ನನಗೆ ಬೇಡ ಬಿಡು ಚಕ್ಲಿ ಮಾಡೋದೇ ಬೇಡ ಇನ್ನು ಯಾವತ್ತೂ ಅನಿಸ್ಬಿಡ್ತಿತ್ತು. ಬಟ್ ಈ ಚಕ್ಲಿ ಅಷ್ಟು ಪರ್ಫೆಕ್ಟ್ ಚಕ್ಲಿ ಯಾವುದೂ ಬಂದಿಲ್ಲ. ರಿಯಲಿ ಅವಸಮ್ ಅಂದರೆ ಅವಸಮ್. ಯಾರು ಯಾವತ್ತೂ ಚಕ್ಲಿ ಮಾಡಿಲ್ಲ ಇದನ್ನು ಟ್ರೈ ಮಾಡಿರಿ, ಮಸ್ತ್ ಬರ್ತಾವೆ. ನೋಡ್ರಿ, ಒಂದು ಮುರಿದಿಲ್ಲ. ಹೆಂಗೆ ಹಾಕ್ಯವ ಹಂಗೆ ಅದಾವು. ವಾರಕ್ಕೆ ಒಂದು ಏನಾರು ಸ್ನ್ಯಾಕ್ಸ್ ಮಾಡಿಟ್ರೆ ಮಕ್ಕಳಿಗೆ ಇದು ಇರ್ತದೆ. ಸ್ನ್ಯಾಕ್ಸ್ ಬಾಕ್ಸ್ ಒಳಗೆ ನೋಡಿರಿ, ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಇನ್ನೊಂದು ಒಬ್ಬಿ ಇದು ಒತ್ಕೊಂಡು ಇಟ್ಕೊಂಡೇನೆ. ಆಮೇಲೆ ನೋಡಿರಿ, ಇದು ಗಟ್ಟಿನೇ ಇರ್ತೈತಿ. ಹಿಂಗೆ ನಿಮಗೆ ಮತ್ತೆ ಶೇಪ್ ಏನರ ಬೇರೆ ಥರ ಬೇಕಂದ್ರೆ ಅಥವಾ ದೊಡ್ಡ ಸಣ್ಣ ಬೇಕಂದ್ರೆ ಮತ್ತೆ ಮಾಡ್ಕೋಬೋದು. ಆಲ್ಮೋಸ್ಟ್ ಪರ್ಫೆಕ್ಟಾಗಿ ರೆಡಿ ಆಗ್ಯಾವ ಇವು. ನೋಡ್ರಿ, ಈಗ ಒತ್ತಿದ ಚಕ್ಲಿನೂ ಎಷ್ಟು ಪರ್ಫೆಕ್ಟ್ ಅದಾವ. ಎಷ್ಟೋ ಸತಿ ನಾವು ಚಕ್ಲಿ ಮಾಡೋ ಒಂದು ಒಬ್ಬಿ ಚಲೋ ಬರ್ತೈತಿ, ನೆಕ್ಸ್ಟ್ ಒಬ್ಬಿ ಬರೋಂಗಿಲ್ಲ. ಆಮೇಲೆ ಎಣ್ಣೆ ನೋಡ್ರಿ ಬಿಲ್ಕುಲ್ ಹಿಡ್ಕೊಂಡಿಲ್ಲ. ಹುಡುಗರಿಗೆ ಮನೆ ಒಳಗಿನ ಸ್ನ್ಯಾಕ್ಸ್ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಇದು ಇರ್ತೈತಿ, ಚಲೋ ಎಣ್ಣೆ ಅದು ಯೂಸ್ ಮಾಡಿರ್ತೀವಿ, ರೀಯೂಸ್ ಅದು ಇರೋಂಗಿಲ್ಲ. ಚಲೋ ತಂಗೆ ಎಣ್ಣೆ ಬಸ್ತು. ಆಮೇಲೆ ಇವು ತಿಂಗಳಾಂಗಂಟ್ಲೆ ಇಟ್ಟರು ಏನಾಗಂಗಿಲ್ಲ. ಲಾಸ್ಟ್ ವೀಕ್ ನನ್ನ ದೊಡ್ಡ ಮಗಳಿಗೆ ಶಂಕರಪಾಳೆ ಮಾಡಿದ್ದೆ. ಅದಕ್ಕೆ ನಮ್ಮ ಸೆಕೆಂಡ್ ಮಗಳು ಡಾಲಿ ಹೇಳಿದ್ಲಿ, ಈ ಸತಿ ಮಮ್ಮ ಈ ಸತಿ ನನ್ನ ಫೇವ್ರೇಟ್ ಮಾಡಿ ಈ ವೀಕ್ ಸ್ನ್ಯಾಕ್ಸ್ ಅಂತಂದೆ. ಅದಕ್ಕೆ ಆಕಿಂದು ಚಕ್ಲಿ ಫೇವ್ರೇಟ್, ಆಕಿನ ಸಲುವಾಗಿ ಇದು ಮಾಡತ್ತೀನಿ. ಚಕ್ಲಿ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗ್ತಾವೆ. ಇದು ಆಗ್ತಿರ್ತೈತಿ ಅಷ್ಟೊಂದು ಇನ್ನೊಂದು ಒಬ್ಬಿ ಹೊತ್ತೇನೆ. ನೋಡ್ರಿ, ಮಸ್ತಂಗೆ ಕರಮ್ ಕುರುಮ್ ಚಕ್ಲಿ ಗುಂಡನು. ಇದು ಮೂರು ತೋರ್ಸಕ್ಕೆ ಮನ್ಸಾಗಲ್ತು, ಅಷ್ಟು ಚಲೋ ಆಗ್ಯಾವೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ನೀವು ಟ್ರೈ ಮಾಡಿರಿ, ಮಕ್ಕಳಿಗೆಲ್ಲ ಇಂಥ ಸ್ನ್ಯಾಕ್ಸ್ ಮನೆಯೊಳಗೆ ಇಟ್ಟಿರಿ. ಖುಷಿ ಇಲ್ಲ ತಿಂತಾರೋ, ಹೆಲ್ದಿ ಇರ್ತಾರೋ, ಏನೂ ಪ್ರಾಬ್ಲಮ್ ಆಗಲ್ಲ.